ನಮಸ್ಕಾರ ವೀಕ್ಷಕರೇ, ಜುಲೈ 5 ಆ ಟೈಮ್ಗೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಎಷ್ಟೋ ಜನ ಪ್ರಾಸ್ಪೆಸಿಗಳನ್ನ ತಿಳಿಸಿದ್ರು. ಜುಲೈ 5 2025ಕ್ಕೆ ಕೆಲವಷ್ಟು ಇನ್ಸಿಡೆಂಟ್ಗಳು ನಡೆಯುತ್ತೆ ಭೂಮಿ ಮೇಲೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇವರೊಬ್ರು ಜಿಯೋ ಫಿಸಿಸ್ಟ್ ಅಂತಾನೆ ಎಷ್ಟೆಷ್ಟು ವಿಡಿಯೋಗಳನ್ನ, ಅಂದ್ರೆ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಗಳು, ಭೂಮಿ ಮೇಲೆ ಆಗ್ತಾ ಇರೋ ಬದಲಾವಣೆಗಳು, ಇವುಗಳನ್ನೆಲ್ಲ ಸ್ಟಡಿ ಮಾಡಿ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇವುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ವಿಷಯಗಳು ತುಂಬಾನೇ ಇದೆ. ನೀವು ನೋಡಬಹುದು ಇವ್ರು ತಿಳಿಸಿರುವಂತ ವಿಷಯಗಳು. May become very, very real. I'm talking about a very large cataclysmic event in the Pacific Ocean in between Japan and the Philippines this July. I want to say right from the beginning, by no means is this guaranteed. I'm not someone that thinks something's going to 100% happen and then convince everyone that's the case, but we are exploring some of these prophetic visions that have been had and looking at some of the other things that have been happening leading up to that. ಇವು ಹೇಳ್ತಾ ಇರೋದು ಕೇಳಿಸಲ್ಲ. ಈ ಜಪಾನ್, ಫಿಲಿಪೈನ್ಸ್, ರಿಂಗ್ ಆಫ್ ಫೈರ್ ಅಂತ ಕರಿತೀವಲ್ಲ, ಅದ್ರ ಸುತ್ತಮುತ್ತ ಎಷ್ಟೆಷ್ಟೋ ಬದಲಾವಣೆ ಆಗುವಂತ ಸಂದರ್ಭ ಬಂದಿದೆ. ಎಷ್ಟೆಷ್ಟೋ ಪ್ರಾಸ್ಪೆಸಿಗಳು ಅದಕ್ಕೆ ಈಕ್ವಲೆಂಟ್ ಆಗಿ ಇದಾವೆ. ಎಕ್ಸಾಂಪಲ್ ಜಪಾನ್ ಆಗ್ಬೋದು, ಇನ್ನ ಸೆಂಟರ್ ಪೆಸಿಫಿಕ್ ಓಷನ್ ಆಗ್ಬೋದು, ಫಿಲಿಪೈನ್ಸ್ ಆಗ್ಬೋದು. ಈ ಸುತ್ತಮುತ್ತ ನಾವು ರೀಸೆಂಟ್ ಆಗಿ ನೋಡಿದ್ವಿ ಎಷ್ಟೆಷ್ಟು ಓವರ್ ಫಿಶ್ಗಳು ಕಾಣಿಸ್ಕೊಂಡ್ವು. ನಮ್ಮ ತಮಿಳ್ನಾಡಲ್ಲೂ ಕೂಡ ಅಂತದ್ದೇ ಓವರ್ ಫಿಶ್ ಕಾಣಿಸ್ಕೊಳ್ತು. ಆ ವಿಷಯದ ಬಗ್ಗೆ ಇವ್ರು ತಿಳಿಸ್ತಾ ಹೋಗ್ತಾರೆ. In the past, like 3, 4, 5 days, we have had 4 oarfish wash up around the globe. These are very, very, very rare deep sea creatures. They are the longest bony fish in existence, and they live by just hanging out vertically in the water column, kind of like this. Is a very odd existence, but they are typically found very deep in the ocean. They do not come up to the surface. If they do, they die. In 4 now, in probably about the same amount of days, 4 days. The first one was sighted on Monday, June 2nd, and that was down here in Tasmania. We had them mapped out here on Google Earth. So that was the first oarfish. And what's so special about this is that they're known as doomsday fish. That's just a colloquial term for them. It stems from some of the folklore in Japanese culture, especially in the past. ಇವ್ರು ಹೇಳ್ತಾ ಇರೋದು ಅದೇ, ಓವರ್ ಫಿಶ್ಗಳು ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದು ಕಾಣಿಸ್ಕೊಂಡಾಗೆಲ್ಲ ಅದ್ರ ಸುತ್ತಮುತ್ತ ಭೂಕಂಪಗಳು ಹೆಚ್ಚುತ್ತೆ, ಸುನಾಮಿಗಳಾಗುತ್ತೆ, ಸಮುದ್ರದ ಆಳದಲ್ಲಿ ಅಗ್ನಿಪರ್ವತಗಳು ಹೋಗ್ಬೋದು. ಈ ತರ ಸಿಚುವೇಶನ್ ಬಂದಾಗ್ಲೇ ಆ ಮೀನುಗಳು ಆಚೆ ಬರೋದಕ್ಕೆ ಶುರು ಮಾಡುತ್ತೆ. ಸಾವಿರಾರು ಅಡಿ ಆಳದಲ್ಲಿರುವಂತ ಆ ಮೀನುಗಳು ಸುಮ್ನೆ ಆಚೆ ಬರೋದಿಲ್ಲ. ಮೇಜರ್ ಬದಲಾವಣೆ ಭೂಮಿನಲ್ಲಿ ಆಗ್ತಾ ಇದೆ ಅಂದಾಗ ಆಚೆ ಬರುತ್ತೆ. ಅದರಲ್ಲಿ ರೀಸೆಂಟ್ ಆಗಿ ಕಾಣಿಸ್ಕೊಂಡಿರೋದು ತೋರಿಸ್ತಾರೆ. June 2nd ಒಂದು ಓವರ್ ಫಿಶ್ ಕಾಣಿಸ್ಕೊಳ್ತು. ಅದಾದ ಮೇಲೆ ನ್ಯೂಜಿಲೆಂಡ್ ಭಾಗದಲ್ಲಿ ಓವರ್ ಫಿಶ್ ಗಳು ಕಾಣಿಸ್ಕೊಳ್ತು. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯಾ ತಮಿಳ್ನಾಡಲ್ಲೂ ಕೂಡ ಒಂದು ಓವರ್ ಫಿಶ್ ಕಾಣಿಸ್ಕೊಳ್ತು June 5th. ಓವರ್ ಆಲ್ ಆಗಿ 4 ಓವರ್ ಫಿಶ್, ಅಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ಮೇಜರ್ ಬದಲಾವಣೆ ಆಗ್ತಾ ಇದೆ. ಅದಕ್ಕೋಸ್ಕರನೇ ಈ ಓವರ್ ಫಿಶ್ ಗಳು ಕಾಣಿಸ್ಕೊಳ್ತಾ ಇದೆ ಅಂತಾನೆ ಇವರು ತಿಳಿಸಿದ್ದು. ಇದಾದ ಮೇಲೆ preparing for this video, I thought it was just these 3 locations. Turns out we have resin, you could say, which is why I'm going to bring it up later at the end of the video, and also much more. So here we have our first article from The Guardian. 3 giant doomsday fish wash up in 1 week, and the birds got the heads, but they wash up on the beach, dead, not good. Here again is the sightings of them, but 3 in a week. This is talking about whether ಎಷ್ಟೆಷ್ಟು ಆರ್ಟಿಕಲ್ಗಳು, ವಿಡಿಯೋಗಳು ನಾವು ನೋಡ್ತಾ ಇದೀವಿ ಸುತ್ತಮುತ್ತ ಈ ಓವರ್ ಫಿಶ್ ಬಗ್ಗೆ. ಓವರ್ ಫಿಶ್ ಕಾಣಿಸ್ಕೊಂಡಾಗೆಲ್ಲ ಸುನಾಮಿ ಅನ್ನೋದು ಕಾಣಿಸ್ಕೊಂಡಿದೆ, ಭೂಕಂಪ ಅನ್ನೋದು ಕಾಣಿಸ್ಕೊಂಡಿದೆ. ಅದ್ರ ಜೊತೆ ಒಂದು ಆಸ್ಟ್ರೋನಾಮಿಕಲ್ ಇವೆಂಟ್ ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು. July 5th, 2025, 3:20 AM, ಟೋಕಿಯೋ, ಜಪಾನ್. ಇಲ್ಲಿ ಆಗುವಂತ ಒಂದು ಆಸ್ಟ್ರೋನಾಮಿಕಲ್ ಇವೆಂಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. Look at things a little bit more closely. They've had some misses, okay? They've had some like political misses in terms of like, we think this person's going to be out or whatever. They're wrong with that. There's a couple other dates that weren't satisfied, but they hit the big ones, which is like, okay, there's there may be something to this. So here we have the Western Tropical Astrology chart for July 5th at 3:20 AM for Tokyo, Japan. And I said it for this time because the Japanese prophet, she identified July 5th, and even I read something about 2 AM being the time. Well, at 3:20 AM we actually have our midheaven here in Pisces on Gonggong, which is a dwarf planet named after the
ಇದರಲ್ಲಿ ಇವ್ರು ತಿಳಿಸ್ತಾ ಇರೋದು June 5th ಈ ರೀತಿ ಆಸ್ಟ್ರಾನಮಿಕಲ್ ಈವೆಂಟ್ ಒಂದು ಕ್ರಿಯೇಟ್ ಆಗುತ್ತೆ. ಈ ರೀತಿ ಕ್ರಿಯೇಟ್ ಆದಾಗ ಭೂಮಿನಲ್ಲಿ ಬೆಂಕಿ ಅನಾಹುತ ಆಗ್ಬೋದು, ಇಲ್ಲ ಅರ್ಥಕ್ವೇಕ್ ಆಗ್ಬೋದು, ಸುನಾಮಿಗಳಾಗ್ಬೋದು, ಎಲ್ಲ ಬರುವಂತ ಚಾನ್ಸಸ್ ಇರುತ್ತೆ. ವಾಟರ್ ರಿಲೇಟೆಡ್ ಪ್ಲಾನೆಟ್ಗಳು ಎಲ್ಲ ಒಗ್ಗೂಡ್ತಾ ಇದೆ. ನಾವು ಗ್ರಹಕೂಟ ಅಂತ ಮಾತಾಡ್ತೀವಲ್ಲ, ಆ ರೀತಿ ಈಗ ಫಾರಿನರ್ಸ್ ಕೂಡ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಆಸ್ಟ್ರಾಲಜಿಕಲ್ ಈವೆಂಟ್ ಎಷ್ಟೆಷ್ಟು ನಿಜ ಆಗಿರೋದ್ರಿಂದ ಈಗ ಇವರು ನಂಬ್ತಾ ಇದ್ದಾರೆ ಈ ಆಸ್ಟ್ರಾಲಜಿಕಲ್ ಈವೆಂಟ್ ನಡೆಯುವಾಗ ಫ್ಲೂಟೋ ಅನ್ನೋ ಒಂದು ಪ್ಲಾನೆಟ್ 498 ವರ್ಷಕ್ಕೆ ಒಂದು ಸಲ ಭೂಮಿ ಹತ್ರ ಬಂದು ಹೋಗುತ್ತೆ. ಅದಾದ್ಮೇಲೆ ಇನ್ನೊಂದು ಪ್ರಾಫೆಸಿ ಹೇಳುತ್ತೆ 2 ಡ್ರ್ಯಾಗನ್ಸ್ ಜಾಯಿನ್ ಆಗುತ್ತೆ. ಆ ಜಾಯಿನ್ ಆದಾಗ ಆ ಪೆಸಿಫಿಕ್ ಓಷನ್ ಭಾಗ ಏನಿದೆ ಆ ಭಾಗದಲ್ಲಿ ಅರ್ಥಕ್ವೇಕ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಅವನಾಗಿ ಡ್ರ್ಯಾಗನ್ ಯಾವ ತರ ಇರುತ್ತೆ ಅನ್ನೋದನ್ನು ಇದ್ರಲ್ಲಿ ತೋರಿಸ್ತಾರೆ ನೋಡಿ. ಇದೆಲ್ಲ ಪ್ರಾಸ್ಪೆರಸಿಗಳು ಅಂದ್ರೆ ರಿಯೋ ತತ್ಸುಕಿ ಅನ್ನೋರು ಪ್ರಾಸ್ಪೆರಸಿಗಳನ್ನ ಹೇಳಿದ್ರು. ಇದೇ ತರ ವಿಯೆಟ್ನಾಂ ಅಲ್ಲಿ ಒಬ್ರು ಹೇಳಿದ್ರು. ಬೇರೆ ಬೇರೆ ಕಡೆ ಒಬ್ಬೊಬ್ರು ಕಾಲಜ್ಞಾನಿಗಳಿದ್ದಾರೆ, ಈಗಲೂ ಕೂಡ ಬದುಕ್ತಾ ಇದ್ದಾರೆ. ಅವ್ರು ಎಷ್ಟೆಷ್ಟೋ ಪ್ರಾಸ್ಪೆರಸಿ ಹೇಳಿದ ಪ್ರಕಾರ July 4th ಒಂದು ಸುನಾಮಿ ಅನ್ನೋದು ಅಮೆರಿಕಾನ ತಟ್ಟುತ್ತೆ. July 5th ಜಪಾನ್ನ ತಟ್ಟುತ್ತೆ. ಎರಡೂ ಹೆಚ್ಚು ಕಡಿಮೆ ಒಂದೇ ಟೈಮ್ ಆಗುತ್ತೆ. ಯಾಕೆ ಅಂದ್ರೆ 24 hours ಡಿಫ್ರೆನ್ಸ್ ಇರೋದ್ರಿಂದ ಆ ಟೈಮ್ ನಲ್ಲಿ ಈ ರೀತಿ ಅನಾಹುತ ತಟ್ಟುತ್ತೆ. ಇನ್ನು ಈ 2 ಡ್ರ್ಯಾಗನ್ ಫೋಟೋ ತೋರಿಸ್ತಾ ಇರ್ತದೆ ನೋಡಿ. ಈ 2 ಡ್ರ್ಯಾಗನ್ ಫೋಟೋ ಒಟ್ಟಿಗೆ ಜಾಯಿನ್ ಆಗುತ್ತೆ ಡ್ರ್ಯಾಗನ್ಗಳು, ಅಂದ್ರೆ ಆ ಭೂ ಪ್ರದೇಶಗಳು ಒಂದಾಗುತ್ತೆ ಅಂತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ. ಅದು ಬಂದು ಇಲ್ಲಿ ತೋರಿಸ್ತಾರೆ ನೋಡಿ. 2 ಡ್ರ್ಯಾಗನ್ ತರ ಇರುವಂತದ್ದು, ಒಂದು ಹವಾಯಿ ದ್ವೀಪದ ಪಕ್ಕದಲ್ಲಿ, ಇನ್ನೊಂದು ಮೇಲ್ಗಡೆ ಅಲಾಸ್ಕಾ ಭಾಗದಲ್ಲಿರುವಂತ 2 ಡ್ರ್ಯಾಗನ್ಗಳು ಒಟ್ಟಿಗೆ ಮಿಂಗಲ್ ಆಗುತ್ತೆ. ಅದೆರಡು ಮಿಂಗಲ್ ಆಯ್ತು ಅಂದ್ರೆ ಭೂ ಪ್ರದೇಶಗಳು ಒಟ್ಟಿಗೆ ಜಾಯಿನ್ ಆಗುವಂತ ಸಂದರ್ಭದಲ್ಲಿ ಭೂಕಂಪಗಳಾಗ್ಬೋದು, ಸುನಾಮಿಗಳಾಗ್ಬೋದು, ಎದ್ದೇಳುವಂತ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಆಸ್ಟ್ರಾಲಜಿಕಲ್ ಇವೆಂಟ್ ಅಂತಾನೆ ಹೇಳ್ತಾರೆ. ನಾವು ಕೆಲವೊಂದನ್ನ ಆಸ್ಟ್ರಾನಮಿ ಬೇಸ್ ಮೇಲೆ ನಂಬಲೇಬೇಕಾಗುತ್ತೆ. ಪ್ರಕೃತಿನಲ್ಲಿ ಅಂತ ಬದಲಾವಣೆ ಆಗ್ತಾನೆ ಇರುತ್ತೆ. ಅದರಿಂದ ಇಂಪ್ಯಾಕ್ಟ್ ಆಗುವಂತ ಪ್ರದೇಶಗಳನ್ನ ತೋರಿಸ್ತಾರೆ ನೋಡಿ. ಜಪಾನ್ ಆಗ್ಬೋದು, ಫಿಲಿಪೈನ್ಸ್, ಇಂಡೋನೇಷಿಯಾ, ತೈವಾನು, ಸೌತ್ ಕೊರಿಯಾ, ಇದೆಲ್ಲ ಕೂಡ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಅದನ್ನ ಬಿಟ್ಟು ಕೂಡ ಇನ್ನ ಎಷ್ಟೆಷ್ಟು ವಿಷಯಗಳು ಆಸ್ಟ್ರಾಲಜಿಕಲಿ ಡಿಪೆಂಡ್ ಆಗಿದೆ, ಈ ಆಸ್ಟ್ರಾನಮಿ ಮೇಲೂ ಡಿಪೆಂಡ್ ಆಗಿದೆ, ಗ್ರಹಗಳ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಒಟ್ಟಿನಲ್ಲಿ ಇದೆಲ್ಲದ್ರಿಂದ ಭೂಮಿನಲ್ಲಿ ಮೇಜರ್ ಆಗಿ ಬದಲಾವಣೆ ಆಗುವಂತ ಸಂದರ್ಭ ಇದು ಕೂಡ. ಅದು July 5th 2025 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮಾಡೋರು ಎಷ್ಟೋ ಜನ ಇರ್ತೀವಿ. ಯಾಕೆಂದ್ರೆ ಎಷ್ಟೆಷ್ಟು ಪ್ರಾಸ್ಪೆರಸಿಗಳು ಬಂದಿದೆ, ಹೊರಟೋಗಿದೆ. ಇದು ಆಗುತ್ತಾ ಇಲ್ವಾ ಅನ್ನೋದಾದ್ರೆ ಅವರು ಒಂದು ಆಕ್ಯುರೇಟ್ ಕ್ಯಾಲ್ಕುಲೇಷನ್, ಸೈನ್ಸ್ ಕ್ಯಾಲ್ಕುಲೇಷನ್ ಮೇಲೂ ತಿಳಿಸೋ ಕೆಲಸ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದೆ, ನೆಪ್ಚೂನು ಫ್ಲೂಟೋ 495 ವರ್ಷಕ್ಕೆ ಒಂದು ಸಲ ಆ ಸೈಕಲ್ ಇರೋದು. ಆ 495 ವರ್ಷ ಯಾವಾಗ ಅಂದ್ರೆ 2025ರಿಂದ 2032 ಒಳಗಡೆ ಅವೆರಡು ತುಂಬಾ ಕ್ಲೋಸ್ ಆಗಿ ಕ್ರಾಸಿಂಗ್ ಪಾಯಿಂಟ್ ಬರುತ್ತೆ. ಅವೆರಡರಿಂದ ಅಟ್ರಾಕ್ಷನ್ ಆಗ್ಬೋದು, ಇಲ್ಲ ರಿಪಲ್ ಆಗ್ಬೋದು. ಒಂದು ಮೂವ್ಮೆಂಟ್ ಅನ್ನೋದು ನಮ್ಮ ಸೌರಮಂಡಲದಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಮೂವ್ಮೆಂಟ್ ಇಂದ ಭೂಮಿ ಮೇಲೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. 400-500 ವರ್ಷದ ಮುಂಚೆ ಆಗಿರ್ಬೋದು, ನಮ್ಗೆ ಆ ವಿಷಯಗಳು ಗೊತ್ತಿಲ್ಲದೆ ಇರ್ಬೋದು, ಎಲ್ಲೂ ಕೂಡ ಡೇಟಾ ಇಲ್ಲದೆ ಇರೋದ್ರಿಂದ. ಬಟ್ ಈಗ ಅಂತದ್ದೊಂದು ಇವೆಂಟ್ ನಡೆಯುತ್ತೆ. ನೆಪ್ಚೂನ್ ಫ್ಲೂಟೋ ಒಂದು ಕಾಂಬಿನೇಷನ್ ಕ್ರಾಸಿಂಗ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅನ್ನೋದು ನಡೆಯುತ್ತೆ. ಆ ಟೈಮ್ ನಲ್ಲಿ ಅದರಿಂದ ಸ್ವಲ್ಪ ಇಂಪ್ಯಾಕ್ಟ್ ಬೇರೆ ಗ್ರಹಗಳಿಗೂ ಆಗುತ್ತೆ, ಆ ಸೌರಮಂಡಲದಲ್ಲಿ ಇರೋ ಗ್ರಹಗಳಿಗೆ. ಅದರಲ್ಲಿ ನಮ್ಮ ಭೂಮಿ ಕೂಡ ಒಂದಾಗಿರೋದ್ರಿಂದ ಅದರ ಇಂಪ್ಯಾಕ್ಟ್ ಕೂಡ ಈ ಟೈಮ್ ನಲ್ಲಿ 2025ರಿಂದ 2032 ಒಳಗಡೆ ಈ ಕೋಇನ್ಸೈಡ್ ಅನ್ನೋದು ಆಗುತ್ತೆ ಅನ್ನೋದನ್ನ ಇದ್ರಲ್ಲೂ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಕೂಡ ಆಸ್ಟ್ರಾನಮಿ, ಆಸ್ಟ್ರಾಲಜಿಕಲ್ ಇವೆಂಟ್ಸ್ ಅಂತಾನೆ ಕರಿಬಹುದು. ಇನ್ನು ಅದನ್ನ ಬಿಟ್ರೆ ಮೇಜರ್ ಆಗಿ ಇವ್ರು ಹೇಳ್ತಾ ಇರೋದು ನ್ಯೂಕ್ಲಿಯರ್ ಬಾಂಬ್ಸ್ ಗಳು ಎಷ್ಟೆಷ್ಟೋ ಮಿಸ್ ಆಗಿದೆ. ಕೆಲವಷ್ಟು ವರ್ಷಗಳ ಹಿಂದೆ, ಒಂದು 50 ವರ್ಷ ಹಿಂದೆ ಹೋಗೋದಾದ್ರೆ ಎಷ್ಟೆಷ್ಟೋ ನ್ಯೂಕ್ಲಿಯರ್ ಬಾಂಬ್ಗಳು ಯುದ್ಧ ಆಗೋ ಸಂದರ್ಭದಲ್ಲಿ, ಯುದ್ಧ ಆದ್ಮೇಲೂ ಕೂಡ ಬೋಟ್ಗಳಲ್ಲಿ ಶಿಫ್ಟ್ ಮಾಡುವಾಗ ಬೋಟ್ಗಳೇ ಮಿಸ್ ಆಗಿದೆ ಅಂತ ನ್ಯೂಕ್ಲಿಯರ್ ಬಾಂಬ್ಗಳು ಈ ಜಾಗದಲ್ಲಿ ಇದಾವೆ. ಅಂದ್ರೆ ಈ ಜಪಾನ್ ಪೆಸಿಫಿಕ್ ಓಷನ್ ಅಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ಗಳು ಉಳ್ಕೊಂಡಿದೆ. ಅದನ್ನ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ, ಯಾವ ಬಾಂಬು, ಅದ್ರ ಕೆಪಾಸಿಟಿ ಏನು ಅಂತ. Weapons, and they were lost mostly in the 50s. So 1950 is the first one. This does not have a plutonium core, but fell into the Pacific Ocean. Has a bunch of enriched uranium. And then we have 1956 here, and this was lost in the Mediterranean here. So another, nuke missing in the ocean. Then we have 1958, again, all within that middle opening sextile period for Neptune and Pluto. Then we had some bombs actually dropped, like in North Carolina. I think it's this one here. This is the mouth of Savannah River in Georgia. Yeah, I heard about that one. That almost detonated. It was really bad. Then North Carolina, so this is all land-based.
And there's probably more than just this, by the way. Here's the one I really want to point out. December 5th, 1965, a 1 megaton thermonuclear weapon managed to roll off the deck of the USS Ticonderoga and fell into the Pacific Ocean, went down to a depth of 16,000 feet, the deep abyss, and was never seen again. They admitted it 15 years later. They said it was 500 miles off land, but in fact they were just 80 miles off the coast of the Ryukyu Islands in Japan. And so that is like right in the zip. ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ಗಳು ಎಷ್ಟೆಷ್ಟೋ ಬಳಸ್ತಾ ಇದ್ರು ಆಗಿನ ಕಾಲದಲ್ಲಿ, ಅಂತದ್ದು ಮಿಸ್ ಆಗಿದೆ. ಶಿಪ್ಗಳು ಸಮೇತನೇ ಮಿಸ್ ಆಗಿದೆ. ಅದರಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಮೇಜರ್ ಆಗಿ ಇರುವಂತದ್ದು 1 ಮೆಗಾ ಟನ್ ಇರುವಂತ ಒಂದು ನ್ಯೂಕ್ಲಿಯರ್ ಬಾಂಬ್ ಜಪಾನಿಂದ ಜಸ್ಟ್ 80 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಸಣ್ಣ ದ್ವೀಪದಿಂದ ಅಕ್ಕಪಕ್ಕದಲ್ಲಿ ಬಿದ್ದಿದೆ. ಆ ಬಾಂಬ್ ಎಕ್ಸ್ಪ್ಲೋಡ್ ಆಯ್ತು ಅಂದ್ರೆ ದೊಡ್ಡ ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಆಗುತ್ತೆ. ನಾವಿಲ್ಲಿ ತನಕ 9 ತನಕ ನೋಡೇ ಇಲ್ಲ ಅನ್ಕೊಳ್ತೀವಿ ಭೂಕಂಪ, ಅಂತ ಭೂಕಂಪ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನ ತೋರಿಸ್ತಾರೆ ನೋಡಿ ಎಲ್ಲಿ ಮಿಸ್ ಆಯ್ತು ಅಂತ. 1965 ಅಲ್ಲಿ 1 ಮೆಗಾ ಟನ್ ಇರುವಂತ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನೋದು ಮಿಸ್ ಆಗಿದೆ. ಆ ಬಾಂಬೆ ಈಗ ಮೇಜರ್ ಇಂಪ್ಯಾಕ್ಟ್ ಮಾಡಬಹುದು ಅಂತಾನೆ ಯೋಚನೆ ಮಾಡ್ತಾ ಇರೋದು. ಯಾಕೆಂದ್ರೆ ಅಲ್ಲಿ ನಿಯರ್ ಬೈ ಒಂದು ಟೆಕ್ಟಾನಿಕ್ ಪ್ಲೇಟ್ಸ್ ಕೂಡ ಇದೆ. ಈ ಮೂವ್ಮೆಂಟ್ ಇಂದ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗುತ್ತೋ ಇಲ್ಲ ಬೇರೆ ಅನಾಹುತ ನಡೀತೋ, ಅದರಿಂದ ಆ ನ್ಯೂಕ್ಲಿಯರ್ ಬಾಂಬ್ ಅಸೆಂಬಲ್ಡ್ ಆಗಿರುವಂತ ಬಾಂಬ್ ಮಿಸ್ ಆಗಿರೋದು. ಆ ಬಾಂಬ್ ಎಕ್ಸ್ಪ್ಲೋಡ್ ಆಯ್ತು ಅಂದ್ರೆ ಸುತ್ತಮುತ್ತ ಏನಿಲ್ಲ ಅಂದ್ರೆ ದೊಡ್ಡ ಮಟ್ಟದ 1000 ಅಡಿಗೂ ಎತ್ತರದ ಸುನಾಮಿ ಅನ್ನೋದು ಬರುತ್ತೆ. ಸಣ್ಣದೊಂದು ವಿಡಿಯೋ ತೋರಿಸ್ತಾರೆ ಇವರು ಕೂಡ. ಈ ವಿಡಿಯೋದಲ್ಲಿ ಇವರು ತೋರಿಸ್ತಾ ಇರೋದು ಜಸ್ಟ್ ಕಿಲೋ ಟನ್ಗಳಲ್ಲಿರುವಂತ ಒಂದು ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಡ್ ಆದ್ರೆ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇರುತ್ತೆ ಸಮುದ್ರದಲ್ಲಿ ಅಂತ ತೋರಿಸ್ತಾರೆ. ಇಲ್ಲಿರೋದು ಮೆಗಾ ಟನ್, ಅಂದ್ರೆ ಲೆಕ್ಕ ಹಾಕೊಳ್ಳಿ ಕಿಲೋ ಟನ್ಗೂ ಮೆಗಾ ಟನ್ಗೂ ಎಷ್ಟು ಡಿಫ್ರೆನ್ಸ್ ಇರಿದೆ. ಆ ಡಿಫ್ರೆನ್ಸ್ ಇಂಪ್ಯಾಕ್ಟ್ ಯಾವ ರೀತಿ ಕ್ರಿಯೇಟ್ ಮಾಡಬಹುದು. ಈ ಕಿಲೋ ಟನ್ ಏನಿಲ್ಲ ಅಂದ್ರೂ ಕಾಣಿಸ್ತಾ ಇರ್ಬೋದು 1000 ಅಡಿ ಎತ್ತರಕ್ಕೆ ನೀರನ್ನ ಚಿಮ್ಮಿಸ್ತಾ ಇದೆ. ಮೆಗಾ ಟನ್ ಅಂದ್ರೆ ಸುನಾಮಿ ಅನ್ನೋದು ಯಾವ ಮಟ್ಟಕ್ಕೆ ಇರ್ಬೋದು. ಅಕಸ್ಮಾತ್ ಎಕ್ಸ್ಪ್ಲೋಡ್ ಆದ್ರೆ ಇವ್ರು ಹೇಳ್ತಾ ಇರೋದು ಆ ಟೈಮ್ ನಲ್ಲಿ ಅರ್ಥ್ಕ್ವೇಕ್ ಇಂದ ಆಗ್ಬೋದು ಇಲ್ಲ ಬೇರೆ ಕಾರಣದಿಂದ ಆ ನ್ಯೂಕ್ಲಿಯರ್ ಬಾಂಬ್ ಮಿಸ್ ಆಗಿರುವಂತ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಡ್ ಆದ್ರೆ ಏನಿಲ್ಲ ಅಂದ್ರೂ ಅರ್ಧಕ್ಕರ್ಧ ಜಪಾನು ನೀರಲ್ಲೇ ಮುಳುಗೋಗ್ಬೇಕಾದಂತ ಸಂದರ್ಭ ಬರುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಯಾಕೆಂದ್ರೆ ಸೈನ್ಸ್ ಅನ್ನೋದು ಅದೇ ರೀತಿ ಇರೋದು. ಅಸ್ಟ್ರಾನಮಿಕಲ್ ಈವೆಂಟ್ ಒಂದ್ ಕಡೆ ಲೆಕ್ಕಕ್ಕೆ ಇಟ್ಕೊಂಡ್ರೆ ಪ್ರಾಸ್ಪೆರಸಿ ಒಂದ್ ಕಡೆ ಲೆಕ್ಕಕ್ಕೆ ಇಟ್ಕೊಳ್ಳೋಣ. ಬಟ್ ಆದ್ರೆ ಸೈನ್ಸ್ ಪ್ರಕಾರ ಮಾಡಿರುವಂತ ನಾವು ಕ್ರಿಯೇಟ್ ಮಾಡಿರುವಂತ ಬಾಂಬ್ಗಳ ಇಂಪ್ಯಾಕ್ಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆ ಇಂಪ್ಯಾಕ್ಟ್ ಆದ್ರೆ ಅವ್ರು ತೋರಿಸ್ತಾ ಇದಾರಲ್ಲ ಜಪಾನ್ ನ ಭಾಗ, ಸೌತ್ ಕೊರಿಯಾ ಭಾಗ, ಇನ್ನು ಎಷ್ಟೆಷ್ಟೋ ಭಾಗದಲ್ಲಿ ಅದರ ಇಂಪ್ಯಾಕ್ಟ್ ಆಗುತ್ತೆ. ಕೊನೆಗೆ ಇದರಿಂದ ಏನೇನಾಗ್ಬೋದು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇದರಿಂದ ಅಮೆರಿಕಾಗೂ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅರ್ಥ್ಕ್ವೇಕ್ಗಳಾಗ್ತಾ ಇದೆ, ಒಂದಕ್ಕೊಂದು ಲಿಂಕ್ ಇದೆ ಅರ್ತ್ ಅನ್ನೋದು. ಪ್ಲಸ್ ವಾಲ್ಕೆನೋಗಳು ಎರಪ್ಷನ್ ಅಲ್ಲಲ್ಲೇ ಆಗ್ತಾ ಇದೆ. ಇದೆಲ್ಲದ್ರಿಂದ ಅಲ್ಲಿ ಇಂಪ್ಯಾಕ್ಟ್ ಆದ್ರೆ ಅದ್ರ ಇಂಪ್ಯಾಕ್ಟ್ ಅನ್ನೋದು ಕೂಡ ಅಮೆರಿಕಾಕ್ಕೂ ತಟ್ಟಬಹುದು ಅಂತಾನು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಇದೆಲ್ಲ ಕೂಡ ನಾವು ಮಾಡ್ಕೊಂಡಿರುವಂತ ಮಿಸ್ಟೇಕ್ಸ್ ಗಳ ಜೊತೆಗೆ ಪ್ರಕೃತಿ ಮಾಡ್ತಾ ಇರುವಂತ ಒಂದು ಬದಲಾವಣೆ. ಸಿದ್ಧತೆ ಮಾಡ್ಕೋಬೇಕಷ್ಟೇ ಅಂತಾನೆ ಈಗ ಜಪಾನ್ ಅವ್ರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆ ನ್ಯೂಕ್ಲಿಯರ್ ಬಾಂಬ್ ನ ಹುಡ್ಕೋ ಪ್ರಯತ್ನ ಕೂಡ ನಡೀತಾ ಇದೆ. ಸಿಗುತ್ತೋ ಸಿಗೋದಿಲ್ವೋ, ಬಟ್ ಎದುರಿಸೋದಕ್ಕೆ ರೆಡಿ ಆಗ್ಬೇಕಷ್ಟೇ. ಇನ್ನ ಈ ತರದ ಎಷ್ಟೆಷ್ಟೋ ವಿಷಯಗಳಿದೆ ತಿಳಿಸುವಂತದ್ದು, ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.